ನಿನ್ನೆ ನಮ್ಮ ಮನೆ ಸಮೀಪದ ದೇವಸ್ಥಾನದಲ್ಲಿ ಪುರಾಣ ಕಥೆ ಹೇಳುವ ಕಾರ್ಯಕ್ರಮ ಇತ್ತು. ನಾನು ನಮ್ಮಮ್ಮ ಹೋಗಿದ್ದೇವೆ. ತುಂಬ ಚೆನ್ನಾಗಿತ್ತು. ಪುರಾಣ ಕಥೆ ಹೇಳುವಾಗ ಮಧ್ಯೆ ಮಧ್ಯೆ ದೇವರ ನಾಮಗಳನ್ನು ಹಾಡುತ್ತಾರೆ. ನನಗಂತೂ ತುಂಬಾ ಇಷ್ಟ. ರೇಖಾ, ನನಗೆ ನೀತಿ ಕಥೆಗಳೆಂದರೆ ಇಷ್ಟ. ನನ್ನ ಬಳಿ ಕೆಲವು ನೀತಿ ಕಥೆಗಳ ಪುಸ್ತಕ ಇವೆ. ಮಾಲಾ, ಕೆಲವು ಕಥೆಗಳನ್ನು ಹಾಡಿನ ರೂಪದಲ್ಲಿ ಹೇಳುತ್ತಾರಲ್ಲ? ಹೌದು, ಇದನ್ನು ಕಥನ ಕವನ ಎನ್ನುತ್ತಾರೆ. ಕೆಲವು ಕಡೆಗಳಲ್ಲಿ ಜಾನಪದ ಹಾಡಿನ ರೂಪದಲ್ಲಿ ಹೇಳ್ತಾರೆ. ಅದಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಚಿಕ್ಕವಳಿರುವಾಗ ನಮ್ಮಜ್ಜ ನನಗೆ ರಾಮಾಯಣ, ಮಹಾಭಾರತ ಕಥೆ ಹೇಳುತ್ತಿದ್ದರು. ಬೇರೆ ಬೇರೆ ಪುಸ್ತಕಗಳನ್ನು ತಂದುಕೊಟ್ಟು ಓದಿಸುತ್ತಿದ್ದರು. ನನಗಂತೂ ಕಥೆಗಳೆಂದರೆ ತುಂಬಾ ಇಷ್ಟ. ನನಗೂ ಅಷ್ಟೇ. ಏನ್ ಚರ್ಚೆ ಮಾಡ್ತಾ ಇದ್ದೀರಾ? ಕಥೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಾ? ನಿಮಗೆಲ್ಲ ಕಥೆಗಳೆಂದರೆ ಅಷ್ಟೊಂದು ಇಷ್ಟವೇ? ಇವತ್ತಿನ ನಮ್ಮ ಪಾಠ ಕೂಡ ಪುಟ್ಟಜ್ಜಿ ಹೇಳುವ ಕಥೆ ಕೇಳುವ ಆಯ್ತೆ? ಪುಟ್ಟಜ್ಜಿ ಕತೆ ಹೇಳೋಂದರೆ ಬಾ ಮಗ ಹೇಳ್ತೀನಿ ಒಳ್ಳೆದೊಂದು ಕತೆ ಅಂತಾಳೆ ಪುಟ್ಟಜ್ಜಿ. ಕತೆ ಹೇಳೋದರಲ್ಲಿ ನಮ್ಮ ಪುಟ್ಟಜ್ಜಿ ಯಾವಾಗಲೂ ಫಸ್ಟು. ದೊಡ್ಡ ಕತೆ, ಸಣ್ಣ ಕತೆ, ಪುಟಾಣಿ ಕತೆ, ತಮಾಷೆ ಕತೆ, ಹಾಡು ಕತೆ, ಹೀಗೆ ತರಾವರಿ ಕತೆ ಹೇಳುತ್ತಾಳೆ ಪುಟ್ಟಜ್ಜಿ. ಮೊನ್ನೆ ನಾನು ಪುಟ್ಟಜ್ಜಿ ಮನೆ ಕಡೆ ಹೋಗಿದ್ದೆ. ಪುಟ್ಟಜ್ಜಿ ಮನೆ ಜಗಲಿ ಮೇಲೆ ಕೂತಿದ್ದಳು. ಅವಳು ಸಂತೋಷದಿದ್ದಳಂತ ಅವಳ ಮುಖವೇ ಹೇಳುತ್ತಿತ್ತು. ಪುಟ್ಟಜ್ಜಿ ಕತೆ ಹೇಳುತ್ತೀಯಾ? ಆ ಮಗ, ಆದರೆ ಹೇಳುತ್ತೇನೆ. ಯಾವ ಕತೆ ಹೇಳಲಿ? ಯಾವುದಾದ್ರೂ ಒಂದು ಹಾಡುಗತೆ ಹೇಳೋ ಅಜ್ಜಿ. ಪುಟ್ಟಜ್ಜಿ ಸ್ಪೆಷಾಲಿಟಿ ಅಂದರೆ ಹಾಡುಗತೆ. ಪುಟ್ಟದೊಂದು ಊರವರೆಗೆ ಒಂದು ಹಳ್ಳ ಹರಿದಿದೆ. ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಪರೆದಿದೆ. ಹರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ. ಹಸಿರು ಕಾಡು ಮರಗಳಲ್ಲಿ ಅಕ್ಕಿ ಹಾಡು ಕೇಳಿದೆ. ಇಂತಹ ಒಂದು ಸೊಗಸಾದ ಸ್ಥಳದಲ್ಲಿ ಒಂದು ಕಾಲದಲ್ಲಿ ಜನ ಇರಲಿಲ್ಲ. ಹಳ್ಳ ತನ್ನ ಪಾಡಿಗೆ ತಾನು ಹರಿದು ಹೋಗುತ್ತಾ ಇತ್ತು. ಹಕ್ಕಿಗಳು ಹಾಡಿಕೊಂಡಿದ್ದವು. ಒಂದು ದಿನ ಬಹಳ ದೂರದಿಂದ ಒಬ್ಬ ಯುವಕ ಅಲ್ಲಿಗೆ ಬಂದ. ಇಷ್ಟೊಂದು ಚೆನ್ನಾಗಿದೆಯಲ್ಲ, ನಾನು ಇಲ್ಲೇ ಇರಬೇಕು. ಒಂದು ಮನೆಯನ್ನು ಕಟ್ಟಬೇಕು. ಮನೆಯ ಮುಂದೆ ನನಗೆ ಏನು ಬೇಕೋ ಅದನ್ನು ಬೆಳೆದುಕೊಂಡು ನಾನು ಇಲ್ಲೇ ಇರಬೇಕು. ಮನೆ ಮುಂದೆ ತೋಟ ಮಾಡಿದ. ತನಗೆ ಏನು ಬೇಕು ಅದನ್ನು ಬೆಳೆದುಕೊಂಡು ಅಲ್ಲಿಯೇ ಉಳಿದ. ಹಳ್ಳದ ದಂಡೆಯಲ್ಲಿ ಇವನ ಮನೆ. ಮನೆಯ ಹಿಂದೆ ಭಾರೀ ಕಾಡು. ಆ ಕಾಡಿನಲ್ಲಿ ಹುಲಿ, ಚಿರತೆ, ಕಾಡು ಕೋಣ ಎಂತೆಲ್ಲ ಪ್ರಾಣಿಗಳು. ಈ ಯುವಕನಿಗೆ ಯಾವುದೇ ಭೀತಿ ಇರಲಿಲ್ಲ. ಏಕೆಂದರೆ ಇವನು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ, ಅವು ಇವನ ಸುದ್ದಿಗೆ ಬರುತ್ತಿರಲಿಲ್ಲ. ಅವರ ಪಾಡಿಗೆ ಅವರೆಲ್ಲ ಸುಖವಾಗಿದ್ದರು. ಇವನ ಮನೆಯ ಹತ್ತಿರವೇ ಪ್ರಾಣಿ ಗಿಂಡಿ ಇದ್ದಿತು. ಅಲ್ಲಿಗೆ ಬಂದ ಪ್ರಾಣಿಗಳೆಲ್ಲ ನೀರು ಕುಡಿದು ಹೋಗುತ್ತಿದ್ದವು. ಒಂದು ದಿನ ಯುವಕ ಜಗಲಿ ಮೇಲೆ ಕುಳಿತಿದ್ದಾನೆ. ಆಗ ಹೆದರಿ ಗಾಬರಿಯಾದ ಒಂದು ಜಿಂಕೆ ಅಂಗಳಕ್ಕೆ ಧಾವಿಸಿ ಬಂದಿತು. ಅದರ ಕುತ್ತಿಗೆಯಲ್ಲಿ ಗೆಜ್ಜೆ ಬೇರೆ ಇತ್ತು. ಜಿಂಕೆಯ ಮೈ ನಡುಗುತ್ತಿತ್ತು. ಈ ಜಿಂಕೆ ಓಡಿ ಬರಲು ಒಂದು ಕಾರಣ. ಕಾಡಿನಲ್ಲಿ ಒಂದು ಹುಲಿ ಜಿಂಕೆಯನ್ನು ಕಂಡಿತು. ಅದರ ಬೆನ್ನು ಹತ್ತಿ ಹುಲಿ ಹಳ್ಳದಡಿಗೆ ಬಂದಿತು. ಪ್ರಾಣ ಭಯದಿಂದ ಜಿಂಕೆ ಮನೆಯನ್ನೊಂದು ಹಾಕಿತು. ನನ್ನ ಪ್ರಾಣ ಉಳಿಸು ಎಂದು ಮನೆಯೊಡನೆ ಕೇಳಿತು. ಅರಣ್ಯದ ಜಿಂಕೆಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ, ಆದರೆ ಯಾರು ಸಾಕಿದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿಲ್ಲ. ಇದನ್ನು ನಾನು ಬಿಟ್ಟು ಕೊಡುವುದಿಲ್ಲ. ಮತ್ತೆ ನಾನು ನಿನ್ನ ಸಹಸಕ್ಕೆ ಬರುವುದಿಲ್ಲ. ಹೋಗು. ಹೀಗೆ ಯುವಕನಿಗೂ ಹುಲಿಗೂ ಜಗಳವಾಡಿತು. ಹುಲಿ
ಯುವಕನನ್ನು ಸಿಕ್ಕಲ್ಲಿ ಕಚ್ಚಿತು, ಗಾಯ ಮಾಡಿತು. ಕಷ್ಟಪಟ್ಟು ಬದುಕು ಸಾಗಿಸುತ್ತಿದ್ದ ಯುವಕ ಸೋಲಲಿಲ್ಲ. ಹುಲಿ ಕೊನೆಗೆ ಸೋತು ಪಲಾಯನ ಪಡಿಸಿತು. ಮತ್ತೆ ನಾನು ನಿನ್ನ ಸಹವಾಸಕ್ಕೆ ಬರುವುದಿಲ್ಲ ಅಂದಿತು. ಅದಕ್ಕೂ ಹೊಡೆದು ಬಡೆದು ಗಾಯ ಮಾಡಿದ್ದ ಯುವಕ. ಜಿಂಕೆ ಯುವಕನ ಸ್ಥಿತಿಯನ್ನು ನೋಡಿತು, ಪಾಪ ಎಂದು ಮರುಗಿತು. ನನ್ನನ್ನು ಉಳಿಸಲು ಹೋಗಿ ನಿನಗೆ ಹೀಗಾಯಿತೆ, ನಾನು ಔಷಧಿ ತರುತ್ತೇನೆ. ಸೊಪ್ಪು ಸದೆ ಬೇರು ತಗಟೆ ಎಲ್ಲವನ್ನು ತಂದಿತು. ಅರೆದು ಕುಟ್ಟಿ ಮದ್ದು ಮಾಡಿ ಗಾಯಗಳಿಗೆ ಹಚ್ಚಿತು. ಗಾಯಮಾಗಿ ಮತ್ತೆ ಅವನು ಎದ್ದು ನಡೆತೊಡಗಿ. ಅದನ್ನು ಕೊಂಡು ಜಿಂಕೆಗಾಯಿತು ಅಪರಿಮಿತ ಆನಂದ. ಹೀಗೆ ಜಿಂಕೆ ಯುವಕನಿಗೆ ಆಗಿರ್ತಕ್ಕಂತಹ ಗಾಯಕ್ಕೆಲ್ಲ ಔಷಧಿಯನ್ನು ಹಚ್ಚಿತು. ಆ ಔಷಧಿಯಿಂದ ಮತ್ತೆ ಯುವಕ ಆರಾಮಾಗಿ ಎದ್ದು ನಡೆಯತೊಡಗಿದ. ಹೀಗೆ ಆ ಜಿಂಕೆಗೂ ಯುವಕನಿಗೂ ಏನೋ ಒಂದು ಸಂಬಂಧ ಕೂಡಿ ಬಂತು. ಆದರೂ ಜಿಂಕೆಯ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಇರುವುದನ್ನು ಯುವಕ ಗಮನಿಸಿದ. ಒಂದು ದಿನ ಯುವಕ ಏನೋ ಮಾಡುತ್ತಾ ಕುಳಿತಿದ್ದಾನೆ. ಅಷ್ಟು ದೂರದಲ್ಲಿ ಮಲಗಿದ್ದ ಜಿಂಕೆ ತಟ್ಟನೆ ಎದ್ದು ನಿಂತಿದೆ. ಹೊರಗೆ ಕಿವಿ ಕೊಟ್ಟು ಏನನ್ನೋ ಕೇಳುತ್ತಿದೆ. ಆಗ ಯುವಕನ ಮನೆಯ ಹತ್ತಿರವೇ ಒಂದು ಇಂಪಾದ ದನಿ ಕೇಳಿಸುತ್ತದೆ. ಜಿಂಕೆ ಮನೆಯ ಹತ್ತಿರ ಒಂದು ಜಿಂಕೆ ಮತ್ತು ಸಂಭ್ರಮದಿಂದ ಎದ್ದು ನಿಲ್ಲುತ್ತದೆ.